ಸೊ ಜೆ ಇ ಆಸ್ಪಿರೆಂಟ್ಸ್ ನೀವಾಗಿದ್ದಲ್ಲಿ ಈ ಕ್ವಶನ್ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ಕ್ವಶನಲ್ಲಿ ನಮಗೆ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಆ ವೈರ್ನ ಏನು ಮಾಡ್ತೀವಿ, ವಿ ಬೆಂಟ್ ಇಟ್ ಇಂಟು ಫಾರ್ಮ್ ಆಫ್ ಟ್ರಯಾಂಗ್ಯುಲರ್ ಪಿರಮಿಡ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಈ ಸೆಗ್ಮೆಂಟ್ನ ಲೆಂತ್ ಏನಿದೆ ಅದು ಸೇಮ್ ಇದೆ. ಸೊ ದ ರೆಸಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಆರ್ ಬೈ ಎನ್ ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಎನ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ರೆಸಿಸ್ಟೆನ್ಸ್ ಆರ್ ಏನು ಲೆಂತ್ ಇದೆ ಇದೆಲ್ಲ ಸೇಮ್ ಇರೋದ್ರಿಂದ ಆರ್ ಇಸ್ ಈಕ್ವಲ್ಸ್ ಟು ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ವೈರ್ ಡಿವೈಡೆಡ್ ಬೈ 6 ಎಡ್ಜಸ್ ಇದೆ. 1 2 3 4 5 6. ಸೊ ಡಿವೈಡೆಡ್ ಬೈ 6. ಸೊ ಆರ್ನ ವ್ಯಾಲ್ಯೂ ಇದಿದೆ. ಸೊ ಈ ಸರ್ಕ್ಯೂಟ್ನ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಸೆಗ್ಮೆಂಟಿಂದ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಲ್ಲ ಡ್ಯೂ ಟು ಸಿಮೆಟ್ರಿ ಮತ್ತು ಇಲ್ಲಿ ಈಕ್ವಲ್ ಪೊಟೆನ್ಷಿಯಲ್ ಇರೋದ್ರಿಂದ. ಸೊ ಈ ಸರ್ಕ್ಯೂಟ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದು ಎ, ಇದು ಬಿ. ಸೊ ಇವಾಗ ನಾವು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಆರ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಇದು ಆರ್ 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 ಮತ್ತು ಆರ್. ಸೊ ಇವೆರಡು ಸೀರೀಸಲ್ಲಿರೋದ್ರಿಂದ 1/2r ಪ್ಲಸ್ ಇವೆರಡು ಸೀರೀಸಲ್ಲಿದೆ. ಸೊ 1/2r ಪ್ಲಸ್ 1/r. ಸೊ ದೇರ್ ಫೋರ್ ಆರ್ ಈಕ್ವಿವೆಲೆಂಟ್ ಅನ್ನೋದು ಏನು ಬರುತ್ತೆ ನಮಗೆ r/2 ಅಂತ ಬರುತ್ತೆ. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ನಮಗೆ r/n ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸಿಮಿಲರ್ಲಿ ಆರ್ನ ವ್ಯಾಲ್ಯೂ r/6. ಸೊ ದೇರ್ ಫೋರ್ ಇದನ್ನು r/12 ಅಂತ ಬರ್ಕೊಬೋದು. ಸೊ ಎನ್ನ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 12.